ಸ್ಪಂದನ, ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಳ್ಳೋಣ. ನೋಡಮ್ಮ, ಸ್ಪಂದನ, ಬೇಜಾರು ಮಾಡ್ಕೋಬೇಡಮ್ಮ. ನೋಡ್ತೀನಿ, ಒಂದಲ್ಲ ಒಂದಿನ ನಮ್ಮನೆ ಜನ ನಿನ್ನ ಪ್ರೀತಿಯಿಂದ ಸೊಸೆ ಅಂತ ಒಪ್ಕೊಂಡೇ ಒಪ್ಕೋತಾರೆ. ನಿನ್ ಗಂಡ ಕೊಟ್ಟ ಮಾತಿನಂತೆ ನಡ್ಕೋತಾನೆ ಅಂತ ಗೊತ್ತಾಯ್ತು. ಈಗ ನಾನು ನಿನ್ನ ಅತ್ತೆಯಾಗಿ ನಿಂಗೊಂದು ಮಾತು ಕೊಡ್ತೀನಿ. ಈ ಮನೆಯಲ್ಲಿ ನನಗೆ ಯಾವ ರೀತಿ ಅನ್ಯಾಯ ಆಗ್ತಿದೆಯೋ ಅದು ನಿನ್ ಜೊತೆ ಆಗೋದಿಲ್ಲ. ನನ್ನನ್ನು ಸಪೋರ್ಟ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಆದರೆ ಈ ಮನೆಯಲ್ಲಿ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ. ಆದರೆ ಅತ್ತೆ ಆಗಲ್ಲ, ತಾಯಿ. ಅಮ್ಮೋರೆ, ನನ್ನ ಮಗಳನ್ನ ಮನ್ಸಾರೆ ಒಪ್ಕೊಂಡಿದ್ದಕ್ಕೆ, ತಾಯಿಯಾಗಿರ್ತೀನಿ ಅಂದಿದ್ದಕ್ಕೆ ನಿಮ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬೇಜಾರು ಮಾಡ್ಕೋಬೇಡಿ. ನಿಮಗಾಗಿರೋ ಅವಮಾನಕ್ಕೆ ನಾನೆಲ್ಲರೂ ಪರವಾಗಿ ಕ್ಷಮೆ ಕೇಳ್ತೀನಿ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಮ್ಮೋರೆ, ಹಾಗೆಲ್ಲ ಹೇಳ್ಬೇಡಿ. ಏನೋ ಮಗನೇ, ಈಗೊಂದು ರಸಪ್ರಶ್ನೆ ಕಾರ್ಯಕ್ರಮ. ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ? ಲೆಕ್ಕ ಇಲ್ಲದರಷ್ಟಿದೆ. ಹಾ, ಕರೆಕ್ಟ್. ನಿನಗೆ ನಿನ್ನ ಹೆಂಡತಿಗೆ ಲೆಕ್ಕ ಇಲ್ಲದಿರೋಷ್ಟು ಖುಷಿ ಸಿಗ್ಲಿ.
ನನ್ನ ಮಗ ಯಾವ ಹೆಣ್ಣಿಗೂ ಅನ್ಯಾಯ ಆಗೋಗ್ ಬಿಡಲ್ಲ ಅಂತ ನಿರೂಪಿಸ್ಬಿಟ್ಟೆ ವಿಕ್ಕಿ. ನೀನ್ ಕೊಟ್ಟ ಮಾತಂತೆ ನಡ್ಕೊಂಡಿದ್ಯಾ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸ್ಪಂದನ, ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಅವರ್ ನಾಯಕ್ ಫ್ಯಾಮಿಲಿ. ಥ್ಯಾಂಕ್ ಯು ಆಂಟಿ. ನೋ 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 ನೋ, ಕವನ ಕವನ ಅನ್ಬೇಕು. ನನ್ಗಂತೂ ಸ್ಪಂದನ ಅವ್ರು ತುಂಬಾನೇ ಇಷ್ಟ ಆಗೋದ್ರು. ನಾವಿಬ್ರು ಬೇಗ ಫ್ರೆಂಡ್ಸ್ ಆಗ್ತೀವಿ, ಯಾಕಂದ್ರೆ ನಾವಿಬ್ರು ಒಂದೇ ಏಜ್ ಅಲ್ವಾ, ನಮ್ ಥಾಟ್ಸ್ ಎಲ್ಲ ಬೇಗ ಕನೆಕ್ಟ್ ಆಗುತ್ತೆ. ಅರೆ ವೈಶು ಹೊತ್ಗೆ ಅಲ್ಲಿ ಯಾಕೆ ಒಬ್ರೇ ನಿಂತಿದ್ದೀರಾ? ಬನ್ನಿ ಇಲ್ಲಿ. ವೆಲ್ಕಮ್ ಸ್ಪಂದನ, ವೆಲ್ಕಮ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸದ್ಯಕ್ಕೆ ಸ್ಪಂದನ ಜವಾಬ್ದಾರಿ ನನ್ನ ಮೇಲಿದೆ. ಆದರೆ ನಾನಿಲ್ಲದೆ ಇರಬೇಕಾದ್ರೆ ನೀವೆಲ್ಲ ಅವಳ ಜವಾಬ್ದಾರಿ ತಗೋಬೇಕು. ಯಾಕಂದರೆ ನನಗೆ ಹೊಸ ಪೋಸ್ಟಿಂಗ್ ಆಗ್ತಿದೆ. ಮತ್ತೆ ಪೋಸ್ಟಿಂಗ? ಈಗ ಯಾವ ಕಡೆ ಹಾಕಿದ್ದಾರೆ? ಇಲ್ಲೇ ಸದ್ಯಕ್ಕೆ ಬೆಂಗಳೂರಲ್ಲೇ. ಹಾಗಾದ್ರೆ ಓಕೆ. ಯಾವ ಚಿಂತೆನೂ ಮಾಡಬೇಡ ಮಗನೆ. ನಿನ್ನ ಹೆಂಡ್ತಿನ ನೋಡ್ಕೊಳಕ್ಕೆ ನಾವೆಲ್ಲ ಇದ್ದೀವಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ, ಸ್ಪಂದನ ನೆನೆ ಬೆಳಗ್ಗೆಯಿಂದ ಊಟ ಮಾಡಿಲ್ಲ. ಪ್ಲೀಸ್ ಏನಾದರೂ ಊಟ ಹಾಕೊಡು. ಸರಿ ಸ್ಪಂದನ, ಹೆದರ್ಕೋಬೇಡಮ್ಮ. ಪಂಚಮಿ ಇದ್ದಾಳಲ್ಲ, ಅವಳು ನಿನ್ನ ನೋಡ್ಕೋತಾಳೆ. ಪಂಚಮಿ, ಸ್ಪಂದನಂಗೆ ರೂಮ್ ತೋರ್ಸಮ್ಮ. ಸ್ಪಂದನ ಅವರೇ ಬನ್ನಿ, ರೂಮ್ ತೋರಿಸ್ತೀನಿ.